ಏನಮ್ಮ ಅಲ್ಮೇಲಮ್ಮ, ಮನೆ ಕೆಲಸ ಮಾಡ್ಕೊಳ್ಳೋದು ಬಿಟ್ಟು ಬೆಳಬೆಳಗ್ಗೆಲೆ ಹಿಂಗೆ ಬೀದಿ ಬೀದಿ ಸುತ್ತರಿತಿದಲ್ಲಮ್ಮ ನೀನು. ಹೋಗು ಹೋಗು, ಮನೆ ಕೆಲಸ ಮಾಡ್ಕೊ ಹೋಗು. ಹಿಂಗೆ ಬೆಳಬೆಳಗ್ಗೆಲೆ ಬೀದಿಗೆಲ್ಲ ಓಡಾಡಬಾರ್ದು. ಹೆಣ್ಮಕ್ಳು. ಕರಿಯಪ್ಪಣ್ಣ, ನೀವು ತಪ್ಪು ತಿಳ್ಕೊಬೇಡ. ನಾಳೆ ಬೆಳಗ್ಗೆ ಬೇಗ ಎದ್ದು ಕಸ ಹೊಡೆದು ನೆಲ ಒರೆಸಿ ಪೂಜೆ ಮಾಡಿ ಇನ್ನೇನು ಉಪ್ಪಿಟ್ಟು ಮಾಡೋಣ ಅಂತಿದ್ದೆ. ಅತ್ಲಾಗೆ ರವೆ ಇರಲಿಲ್ಲ, ರವೆ ಹಸಿ ಮೆಣಸಿನಕಾಯಿ ಟೊಮೆಟೊ ಹಣ್ಣು ತರಕ್ಕೆ ಅಂತ ಹೋಗ್ತಿದ್ದೀನಿ. ನೀವುಗಳ ಏನು ಇನ್ನೂ 8 ಗಂಟೆ ಆದರೂ ಇಲ್ಲೇ ಇದ್ದೀರಾ? ಭದ್ರಾವತಿ ಹಿಂದೂ ಮಹಾಸಭಾ ಗಣಪತಿ ಬಿಡ್ತಾರೆ, ನೀವು ಹೋಗೋದ್ರೆ ಎಲ್ಲ ನೋಡಿದ್ರು ಆ ಗಾಂಧಿನಗರದಂತೆ, ಮಾಧವಾಚಾರ ಸರ್ಕಲ್ ಅಂತೆ, ರಂಗಪ್ಪ ಸರ್ಕಲ್ ಅಂತೆ, ಹಾಲಪ್ಪ ಸರ್ಕಲ್ ಅಂತೆ, ಅಲ್ಲೆಲ್ಲ ದೊಡ್ಡ ದೊಡ್ಡದಾಗಿ ಡಿಜೆ ಹಾಕೊಂಡು ಇದ್ದಾರೆ. ನೀವು ಊರ್ ಮನೆ ಮಲ್ನಾಡು ಮಕ್ಕಳಾಗಿ ನೀವು ಇಲ್ಲೇ ಇದ್ದೀರಲ್ಲ, ಹೋಗಲ್ವ ನೀವು? ಎಲ್ಲ 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 ಅಲ್ಮೇಲಮ್ಮ. ಓಹೋ, ನಮ್ಮ ಮಲೆನಾಡು ಭದ್ರಾವತಿ ಹಿಂದೂ ಮಹಾಸಭಾ ಗಣಪತಿ ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಿಂಗೂ ಗೊತ್ತಾಗೋಯ್ತೆ ಹೋಗತ್ಲಾಗೆ. 53 ವರ್ಷದ ವಾರ್ಷಿಕೋತ್ಸವಕ್ಕೆ ನಾವು ಹೋಗ್ದಂಗಿದ್ರೆ ಹಂಗೆ ಆಗ್ತದೆ. ಬಿಡತ್ಲಾಗೆ ನಾವು ಹೋಗ್ತೀವಿ. ನೀನು ಹೋಗು, ರವೆ ತಗೊಂಡು ಉಪ್ಪಿಟ್ಟು ಮಾಡಕ್ಕೆ ಹೋಗು. ನಾವು ಹೋಗ್ತೀವಿ ಅತ್ಲಾಗೆ ಭದ್ರಾವತಿಗೆ. ಈಶ್ವರಣ್ಣರೇ ಲೇ ಕೊಟ್ರಿ, ನಡ್ರಲ್ಲ ಹೋಗೋಣ. ಊರ್ ಮನೆ ಮಂದಿ ಎಲ್ಲ ಸೇರ್ಕೊಂಡತ್ಲಾಗೆ ಹಿಂದೂ ಮಹಾಸಭಾ ಗಣಪತಿಗೆ ಚೆನ್ನಾಗಿ ಕುಣಿದು ಬರೋಣ. ಕರಿಯಪ್ಪಣ್ಣ, ಇದಕ್ಕಿನ್ನ ಸೇಮು ಇನ್ನಾಗಲ್ಲ ಕಣಲ್ಲ ನಂಗೆ. ನಟಿಯತ್ಲಾಗೆ ಊರ್ ಜನಕ್ಕೆಲ್ಲ ಹೇಳುವಟ್ಲಾಗೆ ನಾವು ಅಣ್ಣನತ್ಲಾಗೆ ಗಣಪತಿ 1 ಗಂಟೆ ತೆಗಿತಾರೆ ಅಂತ ಬಿಟ್ಟು ನಮ್ಗೆ ಗೊತ್ತೈತೆ. ಫೋನ್ ಮಾಡಿ ಕೇಳ್ಕೊಂಡಿದ್ದೀನಿ. ಇದಕ್ಕಿನ್ನ ಈ ಹೆಣ್ಮಕ್ಳಿಂದ ವಿಚಾರ ತಿಳ್ಕೊಳ್ಳೋಕ್ಕಿನ್ನ ಅವಮಾನ ಇನ್ನೊಂದಿಲ್ಲ ಕಣಲ್ಲ. ನಡಿಯತ್ಲಾಗೆ 11 ಗಂಟೆ ಬಸ್ ಹೋಗ್ಬಿಡೋಣ ಅತ್ಲಾಗೆ. 12 ಗಂಟೆಗೆ ಅಲ್ಲೆಲ್ಲ ಏನೇನು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿರ್ತಾರಲ್ಲ ನೋಡ್ಕೊಂಡು ಡಿಜೆ ಪಾಜೆ ಫುಲ್ ಜೋರಾಗಿರುತ್ತೆ. ನಡಿ ಹೋಗೋಣ ಅತ್ಲಾಗೆ. ಕರಿಯಪ್ಪಣ್ಣ ನಡಿ ಹೋಗೋಣ. ಕಣಲ್ಲ. ಕೊಟ್ರಿ, ಇದೇನು ಹಿಂಗಂತಿದ್ಯಾ? ನಮ್ಮ ಮಲೆನಾಡು ಗಣಪತಿಗೆ, ಹಿಂದೂ ಮಹಾಸಭಾ ಗಣಪತಿ ಭದ್ರಾವತಿ ಮಲೆನಾಡು ಗಣಪತಿಗೆ ಹೋಗದಂಗಿದ್ರೆ ಇನ್ನೇನು ಅತ್ಲಾಗೆ? ಅದಕ್ಕಿಂತ ಅವಮಾನ ಬೇರೊಂದಿಲ್ಲ ಅತ್ಲಾಗೆ. ನಡಿ. ಅವನು ಇದನ್ನಲ್ಲ, ಅವನು ಆ ಬೋರ್ಡ್ ಉಮೇಶ, ಅವನ್ನ ನಮ್ಮ ಹುಡುಗನ ಕರ್ಕೊಂಡು ಹೋಗಿ ಚೆನ್ನಾಗಿ ಕುಣಿದು ಎಂಜಾಯ್ಮೆಂಟ್ ಮಾಡ್ಕೊಂಡು ಬರೋಣ ಅತ್ಲಾಗೆ. ಅದ ಮೇಲೆ ಮರೆ ನೀವು ಹೋಗ್ಬೋದಿನ್ನ. ನೀವು ಹೋಗ್ಬೋದು. ಅದೇ ಕರಿಯೋಣ. ನೋಡೋದಾತ್ಲಾಗ ಹಿಂಗೆ ಆಗ್ಬಿಡ್ತದ್ಲಾಗೆ. ಲೈ ನಡಿ ಹೋಗೋಣ ಭದ್ರಾವತಿಗೆ ಹೋಗಿ ಚೆನ್ನಾಗಿ ಕುಣಿದು ಹಿಂದೂ ಮಹಾಸಭಾ ಗಣಪತಿಗೆ ಬರ್ರಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಬರೋಣಂತೆ. ಬರ್ರಿ ಸಂಜೆಗೆ ವಾಪಸ್ ಬರೋಕೆ, ಇಲ್ಲಾಂದ್ರೆ ಬಸ್ಗಳು ಸಿಗಲ್ಲ ಇವತ್ತು. ಎಲ್ಲ ಕಡೆ ಜಾಮು. ಬಸ್ ಎತ್ಲಾಗಾಸ ಹೋಗಿ ಎತ್ಲಾಗಾಸ ಬರ್ತಾವೆ, ನಮಗೆ ಗೊತ್ತಾಗಲ್ಲ. ಬರೀ ಬೇಗ ಹೋಗೋಣ. ಕಣ್ರಿ ಈಶ್ವರಣ್ಣ, ಹೋಗಿ ಎತ್ಲ ಕುಣಿದು ಬರೋಣ. ಬರ್ರಿ ಅತ್ಲಾಗೆ. ಲೈ ಕೊಟ್ರಿ, ಮಾಡಲ್ಲಪ್ಪ ಅವನು ಎಲ್ಲರಿಗೂ. ಎಲ್ಲರೂ ಬರ್ಲಿ ಅತ್ಲಾಗೆ. ಮಾಡಪ್ಪ ಅವನು. ನನ್ನ ಫೋನಲ್ಲಿ ಐತೆ. ಫೋನು ಸ್ವಿಚ್ ಆಫ್ ಆಗೈತೆ. ಮೊನ್ನೆ ಬೇರೆ ನಮ್ಮನೇಲಿ ಹುಡುಗ ಆಡ್ತಾ ಹಂಗೆ ತಗೊಂಡು ಡಿಸ್ಪ್ಲೇ ಹೊಡೆದಾಕದಾನೆ. ಫೋನು ಹೋಗಲ್ಲ, ಫೋನು ಬರಲ್ಲ ಅತ್ಲಾಗೆ. ಹೋಗಿ ಕರ್ಕೊಂಡೆ ಬರ್ತೀನಿ ನಾನು ಅತ್ಲಾಗೆ. ಆಗ ಈಶ್ವರ, ಕೊಟ್ರಿ ಕರಿಯ, ಏನ್ರಲ್ಲ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರೆ ಬೆಳಿಗ್ಗೆಲೆ? ಇದೇನ್ರಲ್ಲ ಹಿಂಗೆ ಗರ ಬಡ್ದ ನಿಂತ್ಕೊಂಡಿದ್ದೀರಾ? ಮಾತಾಡ್ರು. ತಿಮ್ಮಗೌಡ್ರೆ, ಒಳ್ಳೆ ಸಮಯಕ್ಕೆ ಬಂದಿರ್ಬೇಡ್ರಿ ಅತ್ಲಾಗೆ. ನಾವು ಇಷ್ಟ ತನಕ ಫೋನಿನೆಲ್ಲ ಪರದಾಡ್ತಿದ್ವಿ, ಹುಡುಗನೆಲ್ಲ ಒಟ್ಟು ಸೇರ್ಸದಂಗೆ ಅಂತ ಹೇಳ್ಬಿಟ್ಟು. ವಿಚಾರ ಗೊತ್ತೇನ್ರಿ ತಿಮ್ಮಗೌಡ್ರೆ? ಇವತ್ತು ಏನು ಹೇಳಲ್ಲ ಅಂತ ವಿಚಾರ ಹೇಳೋ. ಇವತ್ತು ಭದ್ರಾವತಿ ಹಿಂದೂ ಮಹಾಸಭಾ ಗಣಪತಿನ ವಿಸರ್ಜನೆ ಮಾಡ್ತಾರೆ ಅತ್ಲಾಗೆ. ಬೀದಿ ತುಂಬ ಮೆರವಣಿಗೆ, ರೋಡೆಲ್ಲ ಬ್ಲಾಕ್ ಆಗಿರ್ತವೆ ಇವತ್ತು. ಏನು ನೋಡ್ರಿ ಡಿಜೆ ಸೌಂಡ್ಗಳು, ಊಟದ ಮಳಿಗೆಗಳು, ಭಾಳ ಎಂಜಾಯ್ಮೆಂಟ್ ಇದೆ ಅತ್ಲಾಗೆ. ಇವತ್ತೆಲ್ಲ ಹೊಲ್ಟಿಗೆ ಅತ್ಲಾಗೆ. ನೀವು ಹೊಲ್ಟ್ಬಿಡ್ರಿ. ಹಂಗೆ ಒಂದು ಸ್ವಲ್ಪ ಹುಡುಗರಿಗೆಲ್ಲ ಫೋನ್ ಹಚ್ಚಿರಿ. ನಮಗೆ ಫೋನ್ ಇಲ್ಲಪ್ಪ ಅತ್ಲಾಗೆ. ಫೋನು ನಮ್ಮದು ಡಿಸ್ಪ್ಲೇ ಸರಿ ಇಲ್ಲ, ಹೊಡೆದಾಗೈತೆ. ಹಂಗಾಗಿ ಒಂಚೂರು ಫೋನ್ ಹಚ್ಚಿ ಎಲ್ಲ ಕರೀರಿ. ಹೋಗೋಣ ಅಂತ ಅತ್ಲಾಗೆ. ಅಷ್ಟೇ. ಅದಕ್ಕೆ ಒಳ್ಳೆ ಹಿಂಗೆ ಗರ ಬಡ್ದಾರ ನಿಂತ್ಕೊಂಡಿದ್ದೀರಾ. ನಡ್ರಿ ಅತ್ಲಾಗೆ. ನಾನೇ ಫೋನ್ ಮಾಡ್ತೀನಿ, ಎಲ್ಲ ಒಟ್ಟಾಗಿರಿ ಅತ್ಲಾಗೆ. ರೆಡಿ ಆಗ್ತೀರಾ? ಹಿಂಗೆ ಬರ್ತೀರಾ? ತಿನ್ನಕೊಟ್ರೆ ರೆಡಿ ಪಡಿ ಏನಿಲ್ಲ. ನಾವು ಇದೇ ಡ್ರೆಸ್ಸು ನೋಡ್ರಿ ಹೆಂಗಿದೀವಿ, ರಾಜ್ಕುಮಾರ್ ಇದ್ದಂಗಿದ್ದೀವಿ. ಇದೇ ಡ್ರೆಸ್ನಾಗ ಬರ್ತೀವಿ ನಾವು. ನೀವು ಒಂಚೂರು ಫೋನ್ ಮಾಡಿ ಎಲ್ಲರಿಗೂ. ಆ ಉಮೇಶ, ಸುರೇಶ, ಪರಮೇಶ್ ಅಣ್ಣ ಅವರಿಗೆಲ್ಲ ಫೋನ್ ಮಾಡಿರಿ ನೀವು. ಎಲ್ಲ ಒಟ್ಟಿಗೆ ಹೋಗೋಣ ಅತ್ಲಾಗೆ. ಗುಂಪಿರಲಿ ನಮ್ಮದು. ಹಲೋ ಲೇ ಪರಮೇಶ, ನಾನು ಕಣ ತಿಮ್ಮೇಗೌಡ್ರು. ಇವತ್ತು ಭದ್ರಾವತಿ ಹಿಂದೂ ಮಹಾಸಭಾ ಗಣಪತಿ ಬಿಡ್ತಾರಂತೆ. ಇಲ್ಲಿ ಹುಡುಗರು ನಮ್ಮ ಕರಿಯಪ್ಪ, ಕೊಟ್ರೇಶ್, ಈಶ್ವರನವರೆಲ್ಲ ಇದ್ದಾರೆ. ನಾನು ಇದ್ದೀನಿ. ಎಲ್ಲ ಭದ್ರಾವತಿಗೆ ಹೋಗೋಣ ಅಂತ ಬಸ್ ಹತ್ಕೊಂಡು ಎಲ್ಲ ಅಲ್ಮೇಲಮ್ಮರ ಮನೆ ತಗ ಬರ್ರ. ಅಲ್ಮೇಲಮ್ಮರ ಮನೆ ಅಂಗಳದಾಗ ಇದ್ದೀವಿ. ಅವನು ಉಮೇಶ್ ಅದನ್ನಲ್ಲ, ಪರಮೇಶ, ಅವನು ಕರ್ಕೊಂಬಂದ್ಬಿಡತ್ಲಾಗೆ. ರಂಗಜ ಬೇಡ ಕಣ. ರಂಗಜನ ಹುಡ್ಕೊಳ್ಳೋದು ಕಷ್ಟ, ಓಡಾಡೋಕ್ಕಾಗಲ್ಲ ವಜ್ಜಂಗೆ. ನೀವು 3 ಜನ ಬರ್ರಿ. ಇಲ್ಲೇ ಇರ್ತೀವಿ. ಸರಿ. ಅವ್ರು ಬರ್ತಾರಂತೆ ಕಣ. ಪರಮೇಶಿ, ನಮ್ಮ ಬೋರ್ಡ್ ಉಮೇಶ ಅವರೆಲ್ಲ ಬರ್ತಾರೆ. ಸರಿ ನಡೀರಿ. ಸುರೇಶನ ಬರ್ತಾನಂತೆ. ರಂಗಜ್ಜ ಬೇಡ,
ಕರಿಯಪ್ಪ, ನಿಮ್ಮ ಅಪ್ಪಾಜಿ ಬೇಡಪ್ಪು, ಅವ್ರು ಓಡಿಸೋದು ನಮಗೆ ಆಗಲ್ಲ. ಅವರು ಇಲ್ಲಿ ಹೊಲ ಮನೆ ನೋಡ್ಕೊಂಡು ತೋಟ ಮನೆ ನೋಡ್ಕೊಂಡು ಊರಾಗಿರೋಕೆ ಸರಿ, ಅಲ್ಲೆಲ್ಲ ಬೇಡ. ಭಾರಿ ಜನಗಳು ಇರ್ತಾರೆ, ದೊಡ್ಡ ದೊಡ್ಡ ಡಿಜೆ ಸೌಂಡ್ ಇರ್ತವೆ, ಬೇಡ ಅತ್ಲಾಗೆ ಅವ್ರು ಇಲ್ಲೇ. ಹುಡುಗರೆಲ್ಲ ಬರ್ತಾರಂತೆ ಬಸ್ ಸ್ಟ್ಯಾಂಡ್ ತಕ್ಕೆ, ನಡೀರಿ ಹೋಗೋಣ ಅತ್ಲಾಗೆ. ಆಯ್ತಾಯ್ತು, ಅವ್ರು ಬರಲಿ, ಎಲ್ಲ ಒಟ್ಟಿಗೆ ಹೋಗ್ಬಿಡೋಣ ಅತ್ಲಾಗೆ. ನಡೀರಿ ಅತ್ಲಾಗೆ ಹೋಗ್ಬಿಡೋಣ. ಆಗ ಬಸ್ ಬಂತು, ತಿಮ್ಮ ಬಸ್ ಬಂದು ನಡ್ರಿ ಹೋಗೋಣ ಅತ್ಲಾಗೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ನೋಡ್ರಲ್ಲ, ನೋಡ್ರು ಭದ್ರಾವತಿ ಹಿಂದೂ ಮಹಾಸಭಾ ಗಣಪತಿನ ನೋಡು, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರೆ. ಅಯ್ಯಪ್ಪ, ಈ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡೋರೆ. ನೋಡು ಗಣಪತಿ ಎಷ್ಟು ಅಲಂಕಾರ ಮಾಡಿ, ಎಷ್ಟು ತೇಜೋಮುಖದಿಂದ, ಎಷ್ಟು ಕಳಕಳಿಯಿಂದ ಕಾಣಿಸುತ್ತೆ ನೋಡ್ರು. ಕಣ್ ತುಂಬಿಕೊಡ್ರು ನೋಡ್ರಿ, ಎಷ್ಟೊಂದು ಜನ ಪೊಲೀಸ್ನರಿದ್ದಾರೆ, ಎಷ್ಟೊಂದು ಜನ ಜನಗಳಿದ್ದಾರೆ. ಅಬ್ಬಬ್ಬಬ್ಬಬ್ಬ, ಈ ಭದ್ರಾವತಿ ಹೊಸ್ಮನೆ ನೋಡು, ಮಹಾದ್ವಾರ ಇದು ಎಷ್ಟು ಚೆನ್ನಾಗಿ ಮಾಡೋರಲ್ಲ. ಅಯ್ಯಪ್ಪ, ನೋಡಕ್ಕೆ ಅಲ್ಲಿ ಕಣ್ಸಾಗಲ್ಲ. ಕಣಣ್ಣ ಪರಮೇಶಣ್ಣ, ನೋಡತ್ಲಾಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರೆ. ಅಯ್ಯಪ್ಪ, ಈ ರಂಗಪ್ಪ ಸರ್ಕಲ್ ರೋಡೆಲ್ಲ ಬಂದಾಗೈತೆ ನೋಡಲ್ಲಿ. ಚನ್ನಗಿರಿ ರೋಡಾಗೆ ಅಲ್ಲಿಂದ ಅಲ್ಲಿ ನೋಡಿ ಬ್ಯಾರಿಕೇಡ್ ಹಾಕೋರೆ. ಈ ಕಡೆ ಕೋರ್ಟ್ ರೋಡಲ್ಲೂ ಬ್ಯಾರಿಕೇಡ್ ಹಾಕೋರೆ ಅತ್ಲಾಗೆ. ನೋಡು, ಈ ಹೊಸಮನೆಯಿಂದ ಹಿಂಗೆ ಮಾಧವಾಚಾರ್ಯ ಸರ್ಕಲ್ ಹೊಸ ಬಿಡಿಗೆ ಹೋಗುತ್ತೆ ಅತ್ಲಾಗೆ. ನೀವು ಸ್ಟೀಲ್ ಬಿಡಿ ಐತೆ, ಆ ರೋಡಾಸ್ ಹೋಗುತ್ತೆ. ಅಬ್ಬಬ್ಬಬ್ಬಬ್ಬಬ್ಬ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರಪ್ಪ ಸ್ವಾಮಿ. ನೋಡಕ್ಕೆ ಅಲ್ಲಿ ಕಣ್ಣು ಸಾಲದು ಕರಿಯಪ್ಪಣ್ಣರೇ. ಪರಮೇಶಣ್ಣ ನೋಡು, ಕಣ್ ತುಂಬ್ಕೊಂಡ್ಬಿಡತ್ತೆ. ನಾವು ಭದ್ರಾವತಿಗೆ ಬಂದಿದ್ದಕ್ಕೂ ಸಾರ್ಥ ಆಗ್ಬಿಡುತ್ತೆ ಅತ್ಲಾಗೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಪ್ಪ. ಹತ್ತತ್ರ ಒಂದು 50 ಲಕ್ಷದಿಂದ 60 ಲಕ್ಷ ಖರ್ಚಾಗೋದೇನಪ್ಪ ಇವತ್ತೊಂದೇ ದಿವಸಕ್ಕೆ. ಕಣಲ್ಲ ಕೊಡ್ರಿ, ಒಂದೇ ದಿನಕ್ಕೆ ಹೆಚ್ಚು ಕಮ್ಮಿ 40ರಿಂದ ಒಂದು 50 ಲಕ್ಷ ಖರ್ಚು ಆಗ್ಬೋದು ಅತ್ಲಾಗೆ. ಈ ಗಣೇಶನ ಹಬ್ಬಕ್ಕೆ ಹಿಂದೂ ಮಹಾಸಭಾ ಗಣಪತಿ ಐತಲ್ಲಪ್ಪು, ಇದು ಹತ್ತತ್ರ 1 ಕೋಟಿ ಖರ್ಚು ಬರುತ್ತಂತೆ ಒಂದು ವರ್ಷಕ್ಕೆ. ಯಪ್ಪ, ಹೌದನ್ರಿ ಈಶ್ವರಣ್ಣರೇ. ಓಹೋ, ನನಗೇನಾರ 50 ಲಕ್ಷ ಇದ್ದಿದೆ ಅತ್ಲಾಗೆ ಒಂದು 10 ಹೋಟ್ಲು ಮಾಡ್ತೀನಿ ನೋಡ್ರಿ. ಟೀ ಸ್ಟಾಲು ಒಂದು 10 ಟೀ ಸ್ಟಾಲ್ ಮಾಡ್ಬಿಟ್ಟು ಜನ ನಿಕ್ಬಿಡ್ತೀನಿ ಅತ್ಲಾಗೆ. ಏಯ್ ಉಮೇಶ, ಮುಚ್ಚ ಬಾಯ್. ನಾವು ಬಂದಿರೋದು ಗಣೇಶನ ಹಬ್ಬನ ಹೆಂಗ್ ಮಾಡಿದ್ರೆ ನೋಡ್ಕೊಳತ್ಲಾಗೆ, ಕುಣಿದು ಕುಪ್ಪಳಿಸತ್ಲಾಗ ಊರು ಸೇರ್ಕೊಂಬಕ್ಕೆ. ಟೀ ಸ್ಟಾಲ್ಗೆ ಹೋಗ್ಬಿಟ್ರೆ ಟೀ ಸ್ಟಾಲು. ಯಪ್ಪ, ನೋಡ್ರಲ್ಲಿ ಟೀ ಸ್ಟಾಲ್ ಮಾಡ್ತಾನಂತೆ. ನೋಡ್ಕೊಟ್ರಲ್ಲ, ಫಸ್ಟು ಬಂದ ಉದ್ದೇಶ ಗಣಪತಿ ನೋಡ್ಕೊಂಡು ಕಣ್ ತುಂಬ್ಕೊಡ್ರಿ. ಅಬ್ಬಬ್ಬಬ್ಬಬ್ಬ, ಎಷ್ಟು ಜನ ಪೊಲೀಸ್ನವರು ಎಲ್ಲಿ ನೋಡ್ರು ಅವರೇ ಕಾಣ್ತಾರೆ, ತಲೆ ಮೇಲೆ ಒಪ್ಪಿಕೊಂಡು. ಅಲ್ಲಿ ನೋಡೋಲ್ಲಿ ಜನಗಳೆಲ್ಲ ಬಿಳಿ ಶರ್ಟು ಕಪ್ಪು ಪ್ಯಾಂಟು ಕೇಸರಿ ಶಾಲ್ ಹಾಕೊಂಡು ಏನಂತ ಕುಣಿತವರಪ್ಪ ಅತ್ಲಾಗೆ. ಅಣ್ಣ ಕರಿಯಪ್ಪಣ್ಣ, ಈಶ್ವರಣ್ಣ, ಬರೀ ಈ ಕಡೆ ಮುಂದಕ್ಕೆ ಹೋಗೋಣ ಅತ್ಲಾಗೆ. ರಂಗಪ್ಪ ಸರ್ಕಾರ ಈ ಕಡೆ ಅದಕ್ಕೆ ಸ್ಟೇಜ್ ಹಾಕೋರಲ್ಲ, ಬರೀ ಅದಕ್ಕೆ ಹೋಗೋಣ. ಲೇ ಕರಿಯ ಕೊಟ್ರಿ ನೋಡ್ರು, ಎಷ್ಟು ಜನ, ಎಷ್ಟು ಸಾವಿರ ಜನ ಸೇರು ನೋಡು ಭದ್ರಾವತಿಗೆ. ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರಲ್ಲ. ಅಯ್ಯಪ್ಪ, ನೋಡ್ರು ಕಮ್ಮಿ ಅಂತಂದ್ರು ಒಂದು 50 ಲಕ್ಷ ಹತ್ತಿರ ಖರ್ಚಾಗಿರ್ಕಣಲ್ಲ ಇವತ್ತು. ನಿಜವಾಗ್ಲೂ 50 ಲಕ್ಷ ಹತ್ತಿರ ಖರ್ಚಾಗೈತೆ. ಇಷ್ಟೊಂದು ಹೂವಿನ ಡೆಕೋರೇಷನ್ ಅಂತೆ. ನೋಡು, 10 ಹೆಜ್ಜೆ ಹಾಕಂಗಿಲ್ಲ, 10 ಹೆಜ್ಜೆ ಹಾಕಂಗ 2-3 ಕೌಂಟ್ರ್ ಊಡ್ತಾವು. ಅಯ್ಯಪ್ಪ, ಅಲ್ಲಿ ನೋಡು ಪಾನ್ಕದ ಮೇಳ, ಕೋಸಂಬರಿ ಮೇಳ, ಅಲ್ಲಿ ನೋಡು ಸೌತೆಕಾಯಿ ಹಚ್ಬಿಟ್ಟು ಕೊಡ್ತಾವ್ರೆ ಅತ್ಲಾಗೆ. ಅಲ್ಲೇ ಅನ್ನ ಸಾಂಬಾರು ಊಟ ಹಾಕ್ತವ್ರೆ. ನೋಡತ್ಲಾಗೆ ಇನ್ನೊಬ್ರು ಎಲ್ಲಾರ ಜೀರಾ ಮತ್ತು ಬಿಂದು ಸೋಡಾ ತಗೊಳ್ರಿ, ಕುಡೀರಿ, ಊಟ ಆದಮೇಲೆ ಚೆನ್ನಾಗಿ ಗರಗಲಿ ಅಂತ ಬಿಟ್ಟು ಅದು ಕೊಡ್ತಾವ್ರೆ. ಅಯ್ಯಪ್ಪ, ಇದರಿಂದ ಇಷ್ಟೊಂದು ಖರ್ಚು ಮಾಡ್ತಾವ್ರೆ ಅತ್ಲಾಗೆ ಭದ್ರಾವತಿಲಿ. ನೋಡು, ಹಿಂದೂ ಮಹಾಸಭಾ ಗಣಪತಿಗೆ ನೋಡು ಒಂದೇ ದಿನ 40ರಿಂದ 50 ಲಕ್ಷ ಖರ್ಚಾಗ್ತೈತೆ ಅತ್ಲಾಗೆ. ನೋಡಲ್ಲ ಅತ್ಲಾಗೆ ಈ ಜನ ನೋಡೋ ಅತ್ಲಾಗೆ. ಯಪ್ಪ, ಎಷ್ಟು ಚೆನ್ನಾಗಿ ಹಿಂದೂ ಮಹಾಸಭಾ ಗಣಪತಿನ ಮೆರವಣಿಗೆ ಮಾಡ್ತವ್ರೆ. ಮುಖಂಡರುಗಳೆಲ್ಲ ಸೇರ್ಕೊಂಡಾದ್ಲಾಗೆ ಜನಪ್ರತಿನಿಧಿಗಳ ಸಹಕಾರ ಎಲ್ಲ ಮಾಡಿದ್ರೆ ನೋಡಿ ಎಲ್ಲ ಆಗ್ತದೆ ಹಿಂಗೆ. ಉಂಕಂಡ್ರಿ ತಿಮ್ಮೇಗೌಡ್ರೆ. ಅಯ್ಯಯ್ಯಪ್ಪ, ನೋಡ್ರಿ ಅತ್ಲಾಗೆ ಅಲ್ಲಿ ನೋಡ್ರಿ. ಜನ ಇರ್ಲಿ, ಅಲ್ಲಿ ನೋಡ್ರಿ DJ ಸೌಂಡ್ಗೆ ಯಪ್ಪ ಎರ್ರ ಬೇರೆ ಕುಣಿತಾವ ಜನರಂತೂ. ಅವ್ರೇನು ಅವ್ರು ಯಾವುದಾದ ಡ್ಯಾನ್ಸ್ ಲೋಕದಲ್ಲಿ ಮುಳುಗೋಗ್ಬಿಟ್ರೆ ಜನ. ಯಾವ್ದಾಣ ಆಡ್ಬಿಡ್ಲಿ, ಕುಣಿ ಕುಣಿತಿರೋದು ಅತ್ಲಾಗೆ. ಅಯ್ಯಪ್ಪ, ನೋಡ್ರಿ ಅತ್ಲಾಗೆ ಗಂಡು ಮಕ್ಕಳು ಹೆಣ್ಮಕ್ಳು ಅತ್ಲಾಗೆ ನೋಡ್ರಿ ಹೆಂಗ್ ಕುಣಿತಾವ್ರ ಅತ್ಲಾಗೆ. ಫುಲ್ ಜೋಶ್ ಇದ್ದಾರೆ ಎಲ್ಲರೂ. ಕರಿಯಣ್ಣ, ಕೊಟ್ರಶಣ್ಣ, ನಡ್ರಣ್ಣ ಅತ್ಲಾಗೆ. ನಡಿ ನಾವು ಡ್ಯಾನ್ಸ್ ಮಾಡೋಣ ಅತ್ಲಾಗೆ. ನಡ್ರಣ್ಣ ಹೋಗೋಣ ಅತ್ಲಾಗೆ, ಬರೋದು ಬಂದಿದ್ದೀವಿ, ಚೆನ್ನಾಗಿ ಡ್ಯಾನ್ಸ್ ಮಾಡೋಣ. ಅಯ್ಯಯ್ಯಪ್ಪ, ನಮ್ಮ ಕೈಯಲ್ಲಿ ಡ್ಯಾನ್ಸ್ ಮಾಡೋದಾಗಲ್ಲಪ್ಪ. ಸುರೇಶ್, ಪರಮೇಶಣ್ಣ, ನೀವು ಬೇಕಾದ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ರಿ. ತಿಮ್ಮೇಗೌಡನ ಕರ್ಕೊಂಡ್ರಿ ಅತ್ಲಾಗೆ, ಅವ್ರನ್ನೂ ಡ್ಯಾನ್ಸ್ ಮಾಡಿಸ್ರತ್ಲಾಗೆ. ಅವ್ರನ್ನ ಸುಮ್ಮನೆ ಸೊಂಟ ಹಿಂಗೆ ಶೇಕ್ ಮಾಡ್ರೆ ಸಾಕು, ಅದೇ ಒಂದು ಸ್ಟೆಪ್ ಆಗುತ್ತೆ ಅತ್ಲಾಗೆ. ಕರ್ಕೊಳ್ರಿ.
ಏಯ್ ಕರಿಯಪ್ಪ, ನಿನ್ನದ ಹುಡುಗರು ಕಳ್ಕೊಂಡ್ಲ ಡ್ಯಾನ್ಸ್ ಮಾಡೋದು. ನಮ್ಮಂತ ವಯಸ್ಸಾದಾರಲ್ಲ ನಾವೇನೋ ನಿಂತ್ಕೊಂಡು ನೋಡ್ತೀವಿ ಅತ್ಲಾಗೆ. ನಾವು ಕುಣಿಯೋ ವಯಸ್ಸಲ್ಲಿ ಚೆನ್ನಾಗಿ ಕುಣಿದಿದ್ದೀವಿ, ನೀವು ಕುಣಿರೋ ಇವಾಗ. ಓಹೋ, ನೋಡ್ರಿ ತಿಮ್ಮಗೌಡ್ರ ಮಾತು ಕೇಳ್ರಿ ಅತ್ಲಾಗೆ. ನೋಡ್ರಲ್ಲ ಚೆನ್ನಾಗಿ ಮಾತು ಕೇಳ್ಕೊಳ್ರಿ. ಮರ ಮುಪ್ಪಾದ್ರು ಹುಳಿ ಮುಪ್ಪೆ ಅನ್ನಂಗೆ ನಮ್ಮ ತಿಮ್ಮಗೌಡನ ಕಮ್ಮಿ ಇಲ್ಲ. ವಯಸ್ಸಿನಾಗೆ ಚೆನ್ನಾಗಿ ಓಡಾಡವ್ರೆ. ಏನೇನು ಬೇಕು ಎಲ್ಲ ಉಸ್ತುವಾರಿನೂ ನಡ್ಸವ್ರ ಅತ್ಲಾಗೆ. ಲೇ ಕರಿಯಾ ಕೊಟ್ರಿ ನಮ್ಮ ಕೈ ನಿಂತ್ಕೊಂಬೋದಾಗಲ್ಲಪ್ಪ. ಅಲ್ಲೆಲ್ಲ ಹೋಗಿ ಕೂತ್ಕೊಳ್ಳೋ ನಡೀರತ್ಲಾಗೆ. ಆ ಕಡೆ ನೋಡಿ ಬಸ್ ಪಾಸ್ ಆಗ್ತದವೆ, ಆಟೋದಾಗ ಹೋಗೋದು ನಡೀರತ್ಲಾಗೆ. ಆ ಕಡೆ ಐತಲ್ಲ ಪದ್ಮನೆಲೆ ಐತಲ್ಲಪ್ಪ ಹೋಟ್ಲು, ಅಲ್ಲೋ ಕುತ್ಕೊಂಬ ನಡೀರು. ಇನ್ನೇನು ಇನ್ನು ಸ್ವಲ್ಪ ಆಗ ಈಗ ಅಷ್ಟೊತ್ತಿಗೆ ಅಲ್ಲಿ ಬಂದ್ಬಿಡುತ್ತೆ. ರಾತ್ರಿ ಇನ್ನೇನು 8:30 9 ಗಂಟೆಗೆಲ್ಲ ಯಾತೂ ಇರಲ್ಲ, ಮುಗಿಸ್ಬಿಡ್ತಾರೆ. ನಡೀರಿ ಅತ್ಲಾಗ ಹೋಗಿ ಕುತ್ಕೊಂಬ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಬರೋತ್ಲಾಗೆ. ಊಟ ಮಾಡಿಬೇಕಾದ್ರೆ ಸುಸ್ತಾಗ್ಬಿಡೋದ್ಲಾಗೆ ಆ ಊಟದಲ್ಲಿ. ನಡಿ ಅತ್ಲಾಗ ಪಲಾವ್ ಭಾಳ ಚೆನ್ನಾಗಿತ್ತು ನೋಡ್ರಿ ಅತ್ಲಾಗ, ಫ್ರೀ ಊಟ ಭಾಳ ಚೆನ್ನಾಗಿತ್ತು. ನಡ್ರಪ್ಪ ಅಲ್ಲೊಂಚೂರು ಕುತ್ಕೊಂಬ, ನಮ್ಮ ಕೈಲಾಗಲ್ಲ. ಏ ಪರಮೇಶಣ್ಣ, ನೋಡಿ ಸುರೇಶಣ್ಣ, ನೋಡೋಣ ಅತ್ಲಾಗೆ ಎಂತ ಡಿಜೆ ಅದು. ಅಯ್ಯಪ್ಪ 2 ಲಕ್ಷ ರೂಪಾಯಿ ಅಂತ ನೋಡ್ರಿ ಡಿಜೆ ಅದು. ಭರ್ಜರಿ ನೋಡಿ, ಏನು ಸೌಂಡ್ ಯಪ್ಪ. ಅಲ್ಲಿ ನೋಡಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಜನ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಆ ಪೊಲೀಸ್ನವ್ರು ಅಲ್ಲೆಲ್ಲ ಓಡಾಡ್ತಾರೆ ನೋಡಲ್ಲಿ. ಯಾರೋ ಹೊಡಿತಾವ್ ನೋಡಲ್ಲಿ. ಕೆಳಗಿಳಿರಿ ಟ್ರೈನ್ ಬರ್ತಾವೆ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಹತ್ತಿರ ಹುಡುಗನೆಲ್ಲ ಕೆಳಗಿಳಿಸ್ತಾರೆ ನೋಡ್ರಿ ಅತ್ಲಾಗೆ. ಎಷ್ಟೊಂದು ಜನ ಪೊಲೀಸ್ನವರು ಅಲ್ಲಿ ಕೆಲವರು ಜನ ನಿಂತ್ಕೊಂಡು ವಿಡಿಯೋನ ಮಾಡ್ತಾರೆ. ಯಾರು ಮೇಲ್ಗಡೆ ಹತ್ಬಾರ್ದು, ಹತ್ತದವರು ಎಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕವರ್ ಮಾಡ್ತಾರೆ ನೋಡಿ ಪೊಲೀಸ್ನವರು. ಅಬ್ಬಬ್ಬಬ್ಬ, ಈ ಭದ್ರಾವತಿ ಇದಾರಲ್ಲ ನೋಡ್ರಿ, ಎಷ್ಟು ಜನ ಕೇರ್ ತಗೊಂತಾರೆ ಅಂತಂದ್ರೆ ಪೊಲೀಸ್ನವರು ಭದ್ರಾವತಿ ಹುಡುಗರನ್ನ ಉಳಿಸಕ್ಕೆ ನೋಡತ್ತೆ. ಯಾರು ರೈಲ್ವೆ ಟ್ರ್ಯಾಕ್ ಮೇಲೆ ಹತ್ಬಾರ್ದು ಅಂತ ಹೇಳ್ಬಿಟ್ಟು ಅವರೇ ಟ್ರ್ಯಾಕ್ ಮೇಲೆ ಹತ್ತಿರನೆಲ್ಲ ಕೆಳಗಿಳಿಸ್ತಾರತ್ಲಾಗೆ. ಟ್ರೈನ್ ಬಂದ್ರೆ ಮತ್ತೆ ಅನಾಹುತ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಭಾಳ ಕಾಳಜಿ ವಹಿಸ್ತಾರೆ. ಒಬ್ಬೊಬ್ಬ ಏನು ಡಿ ಜೆ ಸೌಂಡ್ ಅಣ್ಣ ಈಶ್ವರಣ್ಣ, ಅಯ್ಯಪ್ಪ ಭರ್ಜರಿ ಬಿಡತ್ತೆಗೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಕೊಟ್ರೇಶಿ, ಏನಲ್ಲ ಇದು ಡಿಜೆ ಸೌಂಡ್ ಹಿಂಗೈತೆ. ಅಯ್ಯಪ್ಪ ಕಿವಿ ಕಿರ್ತೋಗ್ ತಗೊಳತ್ಲಾಗೆ. ಅದ್ರ ಹತ್ರಕ್ಕೆ ಹೋದ್ರೆ ಇಲ್ಲೇ ರಮ 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 ಅಂತೈತೆ ಹಾಡಿಗೆ. ಅಯ್ಯಪ್ಪ ಜನಗಳು ನೋಡಿ ಅಷ್ಟು ಹತ್ರಕ್ಕೆ ಹೆಂಗೆ ಕುಣಿತಾವತ್ಲಾಗೆ. ಅಯ್ಯಪ್ಪ ನಮ್ಮ ಕೈಲಾಗಲ್ಲಪ್ಪ. ನಾವು ಇನ್ನೂ ಸ್ವಲ್ಪ ದೂರ ಇರೋದು ಅನ್ಸೈತೆ. ಅತ್ಲಾಗ ತಿರ್ಕೊಂಬಕ್ ಜಾಗಲ್ಲ, ತಿರ್ಕೊಂಬಕ್ಕೂ ಜಾಗಲ್ಲ ನೋಡ್ರಿ, ಅಷ್ಟು ಜನ ನಿಂತ್ಕೊಂಡ್ರೆ ಅಕ್ಕಪಕ್ಕ. ಅಯ್ಯಪ್ಪ ಏನು ಜನನು. ಭದ್ರಾವತಿ ಹಿಂದೂ ಮಹಾಗಣಪತಿ ವಿಸರ್ಜನಾ ಮಹೋತ್ಸವ ಮೆರವಣಿಗೆ ಅಬ್ಬಬ್ಬಬ್ಬಬ್ಬ ಅದ್ದೂರಿ ವಿಜೃಂಭಣೆ ಏನೇನಿಗೆ ಎಲ್ಲ ಕಣಲ್ಲ. ನಾವು ನಮ್ಮ ಗಣಪತಿನ ಬಿಟ್ಟರೆ ಹಿಂಗೆ ಬಿಡ್ಬೇಕು. ಆದರೆ ಇಷ್ಟೊಂದು ಜನ ಸೇರ್ಸೋಕ್ಕಾಗತ್ತೆ? ನಮ್ಮ ಒಳ್ಳೆಯವರೆಲ್ಲ ಸೇರ್ಕೊಂಡ್ರು ಇಷ್ಟೊಂದು ಜನ ಆಗಲ್ಲ ಕಣಲ್ಲ. ಬಿಡತ್ಲಾಗೆ ಭದ್ರಾವತಿ ಹಿಂದೂ ಮಹಾಸಭಾ ಗಣಪತಿ ಅಂತಂದರೆ ಭದ್ರಾವತಿ ಹಿಂದೂ ಮಹಾಸಭಾ ಗಣಪತಿ ಕಣಲ್ಲ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಏನಲ್ಲ ಡಿಜೆ ಇದು, ಭರ್ಜರಿ ಡಿಜೆ ಕಣಲ್ಲ. ಅದೇ ಕೊಟ್ರಿ ನೋಡತ್ಲಾಗೆ 2 ಲಕ್ಷ ರೂಪಾಯಿ ಅಂತ ಕಣೋ. ನೋಡತ್ಲಾಗೆ ಬೆಳಗ್ಗಿಂದ ಸಂಜೆ ತನಕ ಆಡೋಕ್ಕೆ 2 ಲಕ್ಷ ರೂಪಾಯಿ ಅಂತ ನೋಡಪ್ಪ ಬಾಡೋಕ್ಕೆ. ದುಡ್ಡು ಕೊಡೋದು ಹಂಗೆ ಐತೆ, ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತಲ್ಲ ನೋಡು. ಆ ಡಿಜೆ ಒಂದೇ ದಿನಕ್ಕೆ 2 ಲಕ್ಷ ರೂಪಾಯಿ ದುಡಿತತ್ಲಾಗೆ. ನೋಡಲ್ಲ ನೋಡು, ನಮ್ಮ ಜೀವನ ಪಾವನ ಆಗೋಯ್ತತ್ಲಾಗೆ. ಭದ್ರಾವತಿ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮಹೋತ್ಸವದ ಮೆರವಣಿಗೆಯಲ್ಲಿ ಬಂದು ನಮ್ಮ ಜೀವನ ಪಾವನ ಮಾಡ್ಕೊಂಬಿಟ್ವಿ ನೋಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನೀವು ಈ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮಹೋತ್ಸವದಲ್ಲಿ ಕಾಣಿಸ್ಕೊಂಡಿದ್ದೀರಾ? ಹಾಗಾದ್ರೆ ನಾನು ಇದ್ದೀನಿ ಅಂತ ಕಮೆಂಟ್ ಮಾಡ್ರಿ. ಇನ್ನೂ ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಪ್ಪು. ಈ ವಿಡಿಯೋ ನೋಡಿದಾರಲ್ಲ, ಜೈ ಹಿಂದೂ ಮಹಾಸಭಾ ಗಣಪತಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ರಿ.